ಒಳ್ಳೆ ಮೈಲೇಜ್ ಕೊಡಬೇಕು ಅಂದರೆ ಇನ್ನೊಂದು ಟಿಪ್ ಕೊಡ್ತೀನಿ. ಆದಷ್ಟು ಅಡಿಷ್ನಲ್ ಆಕ್ಸೆಸರೀಸ್ ಹಾಕೋದನ್ನು ಕಡಿಮೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಕ್ರ್ಯಾಶ್ ಗಾರ್ಡ್ಸು ಸ್ಟಾಕಲ್ಲಿರೋದು ತೆಗ್ದುಬಿಟ್ಟಿದ್ದೀನಿ. ಈ ಗಾಡಿದು ನೋಡಿ ಅಡಿಷ್ನಲ್ ಹಾಕ್ಸಿದ್ದಾರೆ ಕ್ರ್ಯಾಶ್ ಗಾರ್ಡ್ಸು. ಹೆವಿ ಇದೆ, ಇದು ತುಂಬ ದೊಡ್ಡದು. ಏನಾಗಲ್ಲ, ಟ್ಯಾಂಕ್ದು ನಾರ್ಮಲ್ ಬರುತ್ತಲ್ವ ಕ್ರ್ಯಾಶ್ ಗಾರ್ಡ್ಸು, ಅದೇ ಸಾಕು. ಟ್ಯಾಂಕ್ ಏನೋ ಟಚ್ ಆಗೋಲ್ಲ ಅಷ್ಟು ಈಸಿಯಾಗಿ. ನಂದು ವಿತೌಟ್ ಕ್ರ್ಯಾಶ್ ಗಾರ್ಡ್ಸೇ ಸಿಕ್ಕಾಪಟ್ಟೆ ಬಿದ್ದೈತೆ ಗಾಡಿ. ಆದರೂ ಟ್ಯಾಂಕ್ಸಲ್ಲೆಲ್ಲೂ ಒಂದು ಡೆಂಟ್ ಇಲ್ಲ. ಆಫ್ ರೋಡ್ ಹೋದಾಗ ಸ್ವಲ್ಪ ಡೌಟೇ, ಹೊಡೆದೋಗುತ್ತೆ. ಬಟ್ ಎಷ್ಟು ವೆಯ್ಟ್ಲೆಸ್ ಇರುತ್ತೋ ಅಷ್ಟು ಮೈಲೇಜ್ಗೆ ಹೆಲ್ಪ್ ಆಗುತ್ತೆ. ಹೆಂಗಿದೆ ಓಡ್ಸೋಕ್ಕೆ? ಇದಕ್ಕೆ ಸಕ್ಕ ಡಿಫ್ರೆನ್ಸ್. ವೆಯ್ಟ್ ಹೆವಿ ಕಮ್ಮಿ ಐತೆ ನಂದು. ನೆಕ್ಸ್ಟ್ ಅದೇ ಮಾಡೋದು. ಆ್ಯಕ್ಚುಲಿ ನಿನ್ನೆ ರಾತ್ರಿ ಆರ್ಡ್ರ್ ಮಾಡಿದೆ. ಇದು ಆರ್ಡ್ರ್ ಮಾಡಿದ್ದೀರಾ? ಇದರಲ್ಲಿ 1.5 ತಿಂಗಳು ಅಂತಿದ್ದಾರೆ ಅವರು. ಹ್ಞೂ ಬ್ರೋ, 1.5 ತಿಂಗಳು. ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾರೆ. ನಂದು 1.5 ತಿಂಗಳು ಅಂದರು, ಬಟ್ 2 ಮಂತ್ಸ್ ಆಯಿತು ನಂಗೆ ಬರೋಕ್ಕೆ. ಓಕೆ, ಎಷ್ಟಾಯ್ತು ಬ್ರೋ ಇದು? 3800 ಸಮಥಿಂಗ್ ಏನೋ ಕೊಟ್ಟೆ. 3800. ನಿಮಗೆ 2800 ಅಷ್ಟೇ ಪೇ ಮಾಡಿದ್ದು ಅಡ್ವಾನ್ಸು. ಆಮೇಲೆ ಮತ್ತೆ ಎಕ್ಸ್ಟ್ರಾ ಕಟ್ಟಬೇಕು. ಅದು ಡೆಲಿವರಿ ಚಾರ್ಜ್ ಎಲ್ಲ ಜಾಸ್ತಿ ಬೀಳುತ್ತೆ ಬ್ರೋ. ಬಟ್ ಚೆನ್ನಾಗಿ, ಒಂದೇ ಬೇಜಾರು, ಏನಾದರೂ ಜೋರಾಗಿ ಬಿತ್ತು ಅಂದರೆ ಒಡೆದೋಗ್ಬಿಡುತ್ತೆ. ಫೈಬರ್, ಅದು ಪ್ಲಾಸ್ಟಿಕ್ ಮೆಟೀರಿಯಲ್ ಆದರೆ ಫ್ಲೆಕ್ಸಿಬಲ್ ಇರುತ್ತೆ. ಇದು ಫೈಬರ್ ಒಡೆದೋಗ್ಬಿಡುತ್ತೆ ಪಟ್ಟ ಅಂತ. ಅದು ಪ್ರಾಪರ್ 500 ಕಿಲೋಮೀಟ್ರಿಗೆ ಒಂದ್ಸರಿ ಲೀವ್ ಕ್ಲೀನ್ ಮಾಡ್ಕೊಬಿಡಿ. ಮೊನ್ನೆ ಲಾಸ್ಟ್ ವೀಕ್ ಹಾಕ್ಸಿದ್ದು. ಹಾಂ, ಮತ್ತು ಚೈನ್ ಟೈಟ್ ಮಾಡುವಾಗ ಇಬ್ಬರು ಕುತ್ಕೊಂಡು ಟೈಟ್ ಮಾಡಿಸಿ. ಅದು ಹಂಗೆ ಮಾಡಬೇಕು. ಇಬ್ಬರು ಕುತ್ಕೊಂಡು ಟೈಟ್ ಮಾಡಿದ್ರೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಹಾಂ, ಓವರ್ ಟೈಟ್ ಆದರೆ ಕಟ್ಟಾಗ್ಬಿಡುತ್ತೆ ಚೈನು. ಇಲ್ಲ GB ಶಾಪ್ಗೆ ಹೊಡಿ. ಜಸ್ಟ್ ನಾರ್ಮಲ್ ಸ್ಪೀಡ್ 40 ಸ್ಪೀಡಲ್ಲಿ ಹಂಪ್ ಸಿಕ್ಸಿತ್ತು ಅಷ್ಟೇ. ಹಾಂ, ಟೈರ್ ಟಚ್ ಆಗಿ ನಂಬರ್ ಪ್ಲೇಟ್ ಹಿಂದೆ ಹೋಗ್ಬಿಡ್ತು. ನಂದು ಕರೆಕ್ಟಾಗೈತೆ. ನಾನೇ ಕಸ್ಟಮ್ ಮಾಡ್ಕೊಂಡಿದ್ದೀನಿ ಬ್ರ್ಯಾಕೆಟ್ ಎಲ್ಲ. ಓಕೆ ಓಕೆ, ಅದು ಕರೆಕ್ಟಾಗಿ ಕೂತಿತ್ತು. ಅದೊಂದು ಬ್ರ್ಯಾಕೆಟ್ ಮಾತ್ರ ತೆಗೆದು ಹಂಗೆ ಇಟ್ಟಿದ್ದೀನಿ ಮನೇಲಿ. ಹ್ಞೂ, ಮನೆಗೆ ಹೋದರೆ ಮತ್ತೆ ಸಿಟಿಲಿ ಓಡಾಡೋಗಿ ಹಾಕೋಗ್ಬಿಡ್ತೀನಿ ಬ್ರ್ಯಾಕೆಟ್. ಬೇರೆ ಬೇಕಿತ್ತು. ನಾನು ಅದೇ ಎಲ್ಲೂ ಸಿಕ್ಕಿಲ್ಲ. ಅವನಿಗೆ ಆಲ್ಮೋಸ್ಟ್ 3 ಮಂತ್ಸ್ ವೆಯ್ಟ್ ಮಾಡಿದ್ದೀನಿ, ಸಿಕ್ಕಿಲ್ಲ. ಆ್ಯಕ್ಚುಲಿ ಇದು ಎಷ್ಟೇ ಆಸಿ ಮಾರ್ಚಲ್ಲಿ ಕೊಡ್ತೀನಿ. ಹ್ಞೂ ಆಯಿತು, 20,000 ಆರ್ಡ್ರ್ ಮಾಡಬೇಕು, 1 ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿ. ಹಾಂ, ನನಗೂ ಹಂಗೆ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಬುಕ್ಕಿಂಗ್ ಮಾಡೋಕ್ಕೆ ಕೇಳ್ತೀನಿ, ಇಲ್ಲ ಆಗಲ್ಲ ಅದು ಅಂತ ಹೇಳಿದ್ರು. ಹಾಂ, ಅದು ಪ್ರೊಡಕ್ಷನ್ ನಿಲ್ಸವ್ರೆ. ಏನೋ ರೆಂಡರ್ ಮಾಡ್ತಾ ಇದ್ದಾರಂತೆ, ಮತ್ತೆ ರೀಪ್ರೊಡಕ್ಷನ್ ಮಾಡ್ತಾರೆ. ಕಂಪ್ಲೀಟ್ ಡಿಸೈನ್ ಚೇಂಜ್ ಮಾಡ್ತವ್ರೆ. ಇವಾಗ 2 ಸೆನ್ಸರ್ ಬಂತಲ್ವಾ, ಅದೆಲ್ಲ ಮತ್ತೆ ಆಲ್ಟ್ರ್ ಮಾಡ್ತಾ ಇದ್ದಾರೆ. ಇವಾಗ ಬರೋದೇ ಇಲ್ಲ. ಇವಾಗ ಸಿಕ್ಕೋದು ತುಂಬ ಕಷ್ಟ. ನಾನು ಡೆವಿಲ್ ಎವಲ್ಯೂಷನ್ ಹಾಕಬೇಕು ಅಂತಲೇ ವೆಯ್ಟ್ ಮಾಡಿದ್ದು. 2 DB ಕಿಲ್ಲರ್ ಇತ್ತು ಅದರಲ್ಲಿ. ಅದರೊಳಗಡೆ ಬ್ಲಾಕರ್ ಬರುತ್ತೆ DB ಕಿಲ್ಲರ್ ಒಳಗಡೆ. ಅದು 2 DB ಕಿಲ್ಲರ್ ಅಲ್ವಾ ಮತ್ತೆ ಅದು? 2 ಅಲ್ಲ, DB ಕಿಲ್ಲರ್ ಒಳಗಡೆ ಒಂದು ಬ್ಲಾಕರ್ ಬರುತ್ತೆ. ಅದು ಹಾಕಿದಾಗ ಅವಾಯ್ಡ್ ಮಾಡುತ್ತೆ. ಅದೇ ನಾನು ಮಾಡ್ಕೊಂಡಿರೋದು ಇವಾಗ ಇದರಲ್ಲಿ. ನಾನು ಕಿಕ್ಕರು ತೆಗ್ದಾಕ್ಬಿಟ್ಟಿದ್ದೀನಿ. ಹೌದು, ಇವಾಗ ನೋಡ್ತಾ ಇದ್ದೀನಿ ಕಿಕ್ಕರ್ ಇಲ್ಲ. ಒಂದು 2 kg ಐತೆ ಬ್ರೋ, ತೆಗೆದ್ಬಿಟ್ಟು ನೋಡಿ. ಸಿಕ್ಕಾಪಟ್ಟೆ ವೆಯ್ಟ್ ಐತೆ. ಹಿಂದೆ ರಿಯರ್ ಫುಟ್ ಪೆಕ್ಸು ಇಲ್ಲ ನೋಡಿ. ರಿಯರ್ ಫುಟ್ ಪೆಕ್ಸು ಅದು ಸಖತ್ ವೆಯ್ಟ್ ಐತೆ. ಒಂದು 3 kg ಐತೆ, 2 ಸೇರಿ. ಎರಡು ಸೇರಿ ಒಂದು 3 kg. ನೋಡಿದ್ದೀರಾ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಮೂವಿ? ನೋಡಿದ್ದೀನಿ. ಅದ್ರಲ್ಲಿ ಅವ್ನು ಡಾಮ್ ಐಲ್ಯಾಂಡಲ್ಲಿ ರೇಸ್ ಮಾಡೋವಾಗ ಬ್ಯಾಟ್ರಿನೂ ಕಿತ್ತಾಕಿ ಎಲ್ಲ ಕಿತ್ತಾಕಿ ಬಿಟ್ಟಿರೋದೆಲ್ಲ ಕಿತ್ತಾಕೊಂತಿರಲ್ಲ, ಆ ಥರ ನೀವೆಲ್ಲ ಕಿತ್ತಾಕಿದ್ದೀರ. ರೈಟಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಲೆಫ್ಟಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೋದು ತಾನೇ ಬ್ರೋ? ಅದು ಎಲ್ಲ ಹಾಕ್ಸಿ ನಕಲ್ ಗಾಡ್ಸು. ಹಾಂ, ಇದು ಬೈಕ್ ವರ್ಲ್ಡ್ ಬ್ರೋ. ಅದು ಮುಂದೆಗಡೆ ತೆಗ್ಬಿಟ್ರೆ ಸಖತ್ತಾಗಿರುತ್ತೆ. ಹಾಂ, ಬರೀ ರಾಡ್ಸ್ ಮಾತ್ರ ಸಖತ್ತಾಗಿರುತ್ತೆ. ಹೋಗೋಕ್ಕಾಗಲ್ವಾ? ನೀರೈತಾ? ವಾಟರ್ ಕ್ರಾಸಿಂಗು ಹೋಯ್ತದ ಕಣಜಿ, ಹೋಯ್ತದೆ.
ಅದು ಸ್ಕಿಡ್ ಆಗುತ್ತಾನೆ, ಟೈರು ಸ್ಟ್ರೈಟ್ ಆಗಿ ಹತ್ತಿಸ್ಬೇಕು. ಗಾಡಿ ಸಂದಲ್ಲಿ ಹಾಕ್ಬಿಟ್ಟಿದೆ ತಾನೇ. ಸೆಂಟ್ರಲ್ ಹೋಗ್ಬಿಡ್ತು ಗಾಡಿ. ನಂದು ನೋಡು, ನಿಂದು ಕರೆಕ್ಟಾಗಿ ಬಂದೈತೆ. ಆ ಗ್ಯಾಪ್ ಐತೆ ನೋಡು. ನಾನು ಅನ್ಕೊಂಡೆ ನೀನು ಆ ಗ್ಯಾಪಲ್ಲಿ ಇಳಿಸಿದ್ಯಾ ಅಂತ. ಅಲ್ಲೋಡಲಿ ಸಗಣಿ. ಇಲ್ಲೇ ಗಂಗಾಧರೇಶ್ವರ ಬೆಟ್ಟ ಇರೋದು. ಶ್ರೀ ಮಹದೇಶ್ವರ ಸ್ವಾಮಿ ಮಹಾದ್ವಾರ. ಹಿಂಗಂತವ್ರಲ್ಲ ಅವರು, ಈ ಕಡೆ ಅಂತವ್ರೆ. ಇಲ್ಲೂರು ಡೈರೆಕ್ಷನ್ ಎಲ್ಲ ಹೇಳ್ತಾ ಇದ್ದಾರೆ ಗುರು. ತುಂಬ ಜನ ಬೈಕರ್ಸ್ ಬಂದ್ಬಿಟ್ಟಿರ್ತಾರಲ್ವಾ, ಅದಕ್ಕೆ ಡೈರೆಕ್ಷನ್ ತಪ್ಪಾಯ್ತು ಅಂದರೆ ಹೇಳ್ತಾರೆ ಅವರೇ. ಕ್ರೇಜಿ. ಅದು ಮೇಲೆ ಬೆಟ್ಟ ಇರೋದು. ಯಪ್ಪ ಎಷ್ಟು ಸ್ಟೀಪ್ ಇದೆ ನೋಡಿ. ಗಂಗಾಧರೇಶ್ವರ ಸ್ವಾಮಿ ಬೆಟ್ಟಕ್ಕೆ ದಾರಿ. ರೋಡ್ ಮೇಲೆವರೆಗೂ ಚೆನ್ನಾಗಿದೆ ಅನಿಸುತ್ತೆ. ಏನು ಹಾಕೊಂಡು ಹೊಡಿತಾ ಇದ್ದಾರೆ, ಕ್ರೇಜಿ.
ಅಲ್ಲೇ ಇರು. ವಿಡಿಯೋ ಇಡ್ತೀನಿ ಹಿಂಗೆ ಕ್ರಾಸ್ ಆಗೋದು. ಹೌದಾ? ಹಾಂ, ಏನಾಯ್ತು? ಹಿಂಗೆ ಕ್ರಾಸ್ ಮಾಡೋದು ವಿಡಿಯೋ ಮಾಡ್ತೀನಿ, ಚೆನ್ನಾಗಿರುತ್ತೆ. ನೀವು ಹೋಗಿ ನಾ ಮಾಡ್ತೀನಿ. ಮಾಡ್ತೀರಾ? ಹಿಂಗೆ ಕೆಳಗಡೆ ಹೋಗಿ ಹಿಂಗೆ ಬರೋಣ, ಹಿಂಗೆ ಕ್ರಾಸ್ ಆಗೋದು ಚೆನ್ನಾಗಿರುತ್ತೆ ವಿಡಿಯೋ. ಹತ್ತಕ್ಕಾಗಲ್ಲ, ಇಲ್ಲೇ ಇರಲಿ, ನಾವು ಹಿಂಗೆ ಕೆಳಗಡೆ ಹೋಗಿ ಬರೋಣ. ಯಾವ ಕಡೆಯಿಂದ ಬರ್ತಿದ್ಯಾ? ಹಿಂಗೆ ಕೆಳಗಡೆಯಿಂದ ಹಿಂಗೆ ಬರ್ತೀವ್ರಿ, ಹಿಂಗೆ ಮೇಲೆ ಹೋಗೋದು. ಮತ್ತೆ ಇಲ್ಲಿಂದ ಮಾಡ್ತೀನಿ, ಕರೆಕ್ಟಾಗಿ ಯೂಟರ್ನ್ ಬರ್ತಾ ಇದ್ದೀನಿ. ಹ್ಞೂ, ಯಾಕೋ ಬಿದ್ದಾಯ್ತಾ? ಹುಷಾರಪ್ಪ, ಹುಷಾರಪ್ಪ. ಉಯ್, ಬಿತ್ತು. ಇರಿ 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 ಇರಿ. ಬ್ರೋ, ಈ ಥರ ಹಳ್ಳ ಇರೋ ಟೈಮಲ್ಲಿ ಲಾಂಗ್ ಟರ್ನ್ ತಗೊಳ್ಳಿ ಯಾವಾಗೂ. ನಾನು ಇಲ್ಲಿ ಹಳ್ಳ ನೋಡ್ಬಿಟ್ಟೆ ಮುಂದೆ ತಿರುಗಿಸ್ಕೊಂಡೆ. ಏನಾದ್ರು ವೇಟ್ ಆಯ್ತಾ ಬ್ರೋ? ಏನಾಯ್ತು? ಗೊತ್ತಿಲ್ಲ. ಇಟ್ಕೊಂತ ಇಟ್ಕೊಂತು. ಈ ಥರ ಜಾಸ್ತಿ ಸ್ಟೀಪ್ ಇರುತ್ತೆ, ಹಳ್ಳ ಇರುತ್ತಲ್ಲ, ಲಾಂಗ್ ತಿರ್ಸ್ಕೊಳ್ಳಿ. ನಿಮ್ಗೆ ಎಲ್ಲಿವರೆಗೂ ಸ್ಟ್ರೆಚ್ ಇಳಿಸೋಕ್ಕಾಗುತ್ತೋ ಅಷ್ಟವರೆಗೂ ತಗೊಳ್ಳಿ. ಬಟ್ಟೆ ಎಲ್ಲ ಒರೆಸ್ಕೊಳ್ಳಿ. ಹಾಂ, ನೀರಾ? ವಿಡಿಯೋ ಇನ್ನೂ ಇಲ್ಲ. ಫಸ್ಟ್ ಕ್ರ್ಯಾಶ್ ಆಯಿತು. ಅದು ಹೈಟ್ ಇರೋದ್ರಿಂದ ಕೆಳಗಡೆ ಕಾಲಿಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ. ಅವ್ರು ಸ್ವಲ್ಪ ವೆಯ್ಟ್ ಬೇರೆ ಇದೆ ಗಾಡಿ. ಬ್ರೋ, ಆದಷ್ಟು ಕಂಟ್ರೋಲ್ ಮಾಡಿ ಗಾಡಿನ, ಕಾಲಲ್ಲಿ ಹಿಡಿಬೇಡಿ, ಆರಾಮಾಗಿ ಕಂಟ್ರೋಲ್ ಮಾಡಿ, ರಿಯರ್ ಬ್ರೇಕಲ್ಲೇ ಹಿಡೀರಿ. ಲಾಸ್ಟಲ್ಲಿ ನಾನು ಬರ್ತೀನಿ. ಎಗರುತ್ತೆ, ಧೂಳು ಎಗರುತ್ತೆ. ಹಾಂ, ನಡಿ ಸ್ವಲ್ಪ ಮುಂದೆ. ಹಾಂ, ನಡಿ. ಹೋಗು 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 ಹೋಗು. ಹಚ್ಚು ಕರ್ನಾಟಕ ಫ್ಲಾಗ್. ವಿಡಿಯೋ ನೋಡ್ಕೊಂಡು ಅವನಲ್ಲಿ. ನಂದು ವೆಯ್ಟ್ ಇಲ್ಲದೆ ಇರೋದಕ್ಕೆ ಕೇಸ್ ಮಿಸ್ ಆಗುತ್ತೆ. ಎಲ್ಲ ನಿಂತ್ಕೊಂಡ. ಯಾಕೆ ವಿನಯ್ ಹಿಡ್ಕೋಬೇಕಾ?
ಅಪ್ಪ ಜಾರುತ್ತೆ. ಹಿಡ್ಕೋಬೇಕಾ? ಫ್ರಂಟ್ ಬ್ರೇಕ್ ಹಿಡಿಬೇಡ, ಬ್ಯಾಕ್ ಬ್ರೇಕಲ್ಲ ಹಿಡ್ಕೊ, ಮಣ್ಣಾಗುತ್ತೆ ಇಲ್ಲಿ. ಹಾಂ ಬರಲಿ, ಹೊಡಿ 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 ಹೊಡಿ. ಹೆಂಗಿದೆ ಬ್ರೋ? ಬ್ರೇಕ್ ಹಿಡಿಬೇಡ ಬ್ರೋ, ಬ್ರೇಕ್ ಹಿಡಿಬೇಡ, ಏನಾಗಲ್ಲ. ಕ್ಲಚ್ ಬಿಟ್ಬಿಡು, ಬ್ರೇಕ್ ಆರಾಮಾಗಿ ಇಟ್ಕೊಂಡು ಬಾ, ಜಾಸ್ತಿ ಹಿಡಿಬೇಡ ಬ್ರೇಕು. ಹೋಗ್ತೀಯಾ? ಆಫ್ ಮಾಡ್ಬೇಕಷ್ಟ. ಹೋಗೋ ತರುಣ್. ಆರಾಮಾಗಿ ಹೊಡಿದ್ದಾರೆ ಅಷ್ಟು ಆರಾಮಾಗಿ. ಶಾರ್ಟಲ್ಲಿ ಜಾರ್ತಿದೆ ಅಲ್ಲ ಗಾಡಿ ಫುಲ್ಲಾಗಿ.
ಇಲ್ಲಿ ಮುಗೀತು. ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ಹೋಗ್ತಿದ್ದೀವಿ. ಈಗ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ, ಹೋಗೋದು ಇನ್ನು ಹೋಗೋದೆ ಮನೆಗೆ. ಸೊ ಹೋಪ್ ಈ ಪೀಪಲ್ ಲೈಕ್ ದಿಸ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ದು? ಅಯ್ಯೋ ಗಾಡಿ ಬಿತ್ತಂತೆ.